ಈ ವಿಡಿಯೋ ಮಾಡ್ಬೋದಲ್ಲ? ಸಮ್ಮತಿ ಇದೆಯಲ್ಲ? ನಾನು ಈ ದಿನ ಬಿಜಾಪುರ ಜಿಲ್ಲೆಯಲ್ಲಿ ಇದ್ದೀನಿ. ಕಾರಣ ಏನಂದ್ರೆ, ಕಳೆದ ತಿಂಗಳು ಈ ಹೆಣ್ಮಕ್ಳು ನನಗೆ ದೂರನ್ನ ದಾಖಲಿಸ್ತಾರೆ. ಕಾರಣ ಏನಂದ್ರೆ, ನಾನು 7 ವರ್ಷದ ಹಿಂದೆ ಕೆಲಸದ ನಿಮಿತ್ತ ಒಬ್ಬ MLA ಶಾಸಕರು, ಹಿಂದೆ ಇದ್ದಂತ ಒಬ್ಬ MLA ಶಾಸಕರ PAಗೆ ನಾನು 20 ಲಕ್ಷ ಹಣವನ್ನ ಸರ್ಕಾರಿ ಉದ್ಯೋಗ ಕೊಡಿಸು ಎಂದು ಕೇಳುತ್ತೇನೆ. ಅವರು ಆಯ್ತು ಕೊಡಿಸ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಕರ್ಕೊಂಡೋಗಿ ಅಮೌಂಟನ್ನ ಯಾರಿಗೂ ಕೊಟ್ಟಿದ್ದೀನಿ ಅಂತೇಳಿ ನೆಪ ಒಟ್ಟಿ ಸುಳ್ಳು ಹೇಳಿ ಹಣವನ್ನ ತಗೊಂಡಿರ್ತಾರೆ. ಇವರಿಗೆ ಡೌಟ್ ಬಂದು ಕುಟುಂಬ ಸಮೇತರಾಗಿ ಅವರು ಹಲವಾರು ಬಾರಿ ಆ ಶಾಸಕರ ಹತ್ರನೂ ಕೂಡ ತಮ್ಮ ಅಳಲು ನೋವನ್ನು ತೋಡ್ಕೊಳ್ತಾರೆ. ನೋಡಿ, ನಾವು ಕಷ್ಟದಲ್ಲಿ ಹಣವನ್ನ ತಂದು ಕೊಟ್ಟಿದ್ದೀವಿ, ಕಷ್ಟದಲ್ಲಿ ಕೊಟ್ಟಿರೋದ್ರಿಂದ ನಮ್ಗೆ ಹಣವನ್ನ ಕೊಡಿ, ನಾವು ಇಂಟ್ರೆಸ್ಟ್ಗೆ ತಂದು ನಿಮಗೆ ಹಣವನ್ನ ಕೆಲಸಕ್ಕೆ ಅಂತ ಕೊಟ್ಟಿರೋದು, ಅದ ಕಾರಣ ನನಗೆ ನ್ಯಾಯವನ್ನ ಕೊಡಿ, ನನಗೆ ಹಣವನ್ನ ಕೊಡಿ ಅಂತ ಕೇಳ್ತಾರೆ. ಕಡೆಗೆ ಅವರು ನಾಳೆ ಕೊಡ್ತೀನಿ, ಇವಾಗ ಕೊಡ್ತೀನಿ, 7 ವರ್ಷದಿಂದ ಈ ಮಹಿಳೆಗೆ ಆಟ ಆಡಿಸ್ತಾ ಇರ್ತಾರೆ. ಮತ್ತೆ ಇಲ್ಲಿನ ವರಿಷ್ಠಾಧಿಕಾರಿಗಳ ಕಚೇರಿಗೂ ಕೂಡ ದೂರನ್ನ ದಾಖಲಿಸ್ತಾರೆ. ದೊಡ್ಡ ಮಹನೀಯರ ಹತ್ರ ಎಲ್ಲ ಹೋಗ್ತಾರೆ, MLA ಅವರ ಹತ್ರನೂ ಹೋಗ್ತಾರೆ. ಕಡೆಗೆ ನ್ಯಾಯ ಸಿಗುವುದೇ ಇಲ್ಲ. ಕಡೆಗೆ ನನಗೆ ಮಾರ್ಚ್ ತಿಂಗಳಲ್ಲಿ ತಮ್ಮ ಹಳಲನ್ನ ತೋಡ್ಕೊಡ್ತಾರೆ, ಈ ತರ ಆಗಿದೆ ಅಂತ. ನಾನು ಮಾರ್ಚ್ 10ನೇ ತಾರೀಕು ಬಂದು ಆ ಇಬ್ಬರನ್ನು ಕೂರಿಸಿ ಆಪ್ತ ಸಮಾಲೋಚನೆ ಮಾಡ್ತೀನಿ. ಏನು ಒಬ್ಬ ಶಾಸಕರ PAಯನ್ನ ಕರೆಸಿ ಇಬ್ಬರ ಸಮ್ಮುಖದಲ್ಲೂ ಆಪ್ತ ಸಮಾಲೋಚನೆ ಮಾಡಿ, ನೋಡಿ ಈ ಮಹಿಳೆ ಹತ್ರ ನೀವು ಹಣ ತಗೊಂಡಿರುವುದು ಅಲ್ಲದೆ ಇವ್ರು ಕೊಟ್ಟಿರುವುದು ತಪ್ಪು, ಈ ಕೆಲಸದ ಆಸೆಗೆ ಇವರು ಹಣವನ್ನ ಲಂಚದ ರೂಪದಲ್ಲಿ ಕೊಟ್ಟಿರುವುದು ತಪ್ಪು, ಅವರು ತಗೊಂಡಿರುವುದು ತಪ್ಪು, ಇಬ್ಬರಿಗೂ ಕಾನೂನು ತಿಳುವಳಿಕೆಯನ್ನ ತಿಳಿಸಿ ಕಡೆಗೆ ಅವರು ಇವರು ಹಣ ಕೇಳುವಾಗ ಅಶ್ಲೀಲ ಪದದಿಂದ ಈ ಮಹಿಳೆಯನ್ನ ನಿಂದಿಸಿರ್ತಾರೆ. ತುಂಬಾ ಅವ್ಯಾಚ ಶಬ್ದದಿಂದ ಈ ಮಹಿಳೆಗೆ ತುಂಬಾ ಮಾತುಕತೆ, ಇವರ ತಾಯಿ ವಿಚಾರವನ್ನು ತೆಗೆದು ಮಾತಾಡಿರ್ತಾರೆ. ಅಶ್ಲೀಲ ಪದ ಬಳಸಿರ್ತಾರೆ. ಆ ಅಶ್ಲೀಲ ಪದವನ್ನ ನೀವು ಬಳಸಿರೋದು ತಪ್ಪು ಅಂತೇಳಿ ಕಾನೂನಿನ ತಿಳುವಳಿಕೆನ ಹೇಳಿದಾಗ ಅವರು ಬೆಚ್ಚುತ್ತಾರೆ. ಹೌದು ಮೇಡಮ್, ನಾನು ಹಣ ಕೊಡ್ತೀನಿ ಅಂತ ಒಪ್ಕೊಳ್ತಾರೆ. ಅದೇ ರೀತಿ ಇವತ್ತು ಈ ದಿನ ನಾನು ಬಿಜಾಪುರ ಜಿಲ್ಲೆಯಲ್ಲಿ ಇದ್ದೀನಿ. ಈ ದಿನ ಅವರು ಅಮೌಂಟು ಏನಿದೆ, ಇವ್ರ ಅಮೌಂಟು ಫಸ್ಟು 10 ಲಕ್ಷ ಕೊಟ್ಟಿದ್ರು, ಇವಾಗ 13 ಲಕ್ಷ ಕೊಡಬೇಕು. ಅದಕ್ಕೆ ನಾನು ಬಿಟ್ಟಿಲ್ಲ, ನೀವು ಅಮೌಂಟ್ ತಗೊಂಡಿದ್ದೀರಿ ಇಂಟ್ರೆಸ್ಟ್ಗೆ ಹಾಕಿ ತಂದುಕೊಟ್ಟಿರೋದು, ಆ 20 ಲಕ್ಷಕ್ಕೆ 3 ಲಕ್ಷ ಸೇರಿಸಿ ಕೊಡಬೇಕು ಅಂತ ಹೇಳಿದೆ. ಅದೇ ಥರ ನಡ್ಕೊಂಡು ಇವಾಗ ಅವರು 5 ಲಕ್ಷ ಹಣವನ್ನು ಕೊಟ್ಟಿದ್ದಾರೆ. ತಗೊಳ್ಳಿ, 5 ಲಕ್ಷ ಹಣ ಕೊಟ್ಟಿದ್ದಾರೆ. ಇನ್ನು ಉಳಿಕೆ ಹಣ ಯಾವಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ? ಸೆಪ್ಟೆಂಬರ್ 30ಕ್ಕೆ 8 ಲಕ್ಷ ಕೊಡ್ತಾರೆ. 10 ಲಕ್ಷ ಫಸ್ಟ್ ಕೊಟ್ಟಿದ್ದಾರೆ, ಈಗ 13 ಲಕ್ಷ. 13 ಲಕ್ಷ ಯಾವುದು ಅಂದರೆ 10 ಲಕ್ಷಕ್ಕೆ 3 ಲಕ್ಷ ಪನಿಷ್ಮೆಂಟ್ ಹಾಕ್ಸಿರೋದು ನಾವು. 8 ಲಕ್ಷ ಕೊಡಬೇಕು, ಈಗ 5 ಲಕ್ಷ ತಲುಪಿದೆ ಅಲ್ಲ. ನಾನು ಹೇಳಿದಾಗೆ ನಿಮಗೆ ನಡ್ಕೊಂಡಿದ್ದೀನಿ, ಹಣವನ್ನು ಕೊಡಿಸಿದ್ದೀನಿ. ಓಕೆನಾ ಮೇಡಮ್?